Good afternoon, students. Yes, ನಾವು ಲೋಹಗಳು ಮತ್ತು ಅಲೋಹಗಳು ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಆಲ್ರೆಡಿ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗುವಂತ ಟೈಮ್ 1:45 ಅಲ್ವಾ? 1:45ಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ 2:30ವರೆಗೆ ಇರತ್ತೆ. ಎಲ್ರೂ ನಿಮ್ಮ ನೋಟ್ಬುಕ್ ಮತ್ತೆ ಪೆನ್ನನ್ನ ತಗೊಂಡು ರೆಡಿ ಹಾಕೊಂಡಿರಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ನೀವು ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಕಲ್ತಿರಬಹುದು. ಆದ್ರೆ ಈ ಒಂದು ಸೆಷನ್ ಅಲ್ಲಿ ನೀವು ಆ ಕ್ವಶನ್ ಅನ್ನ ಗೊತ್ತಿದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ಹೇಗೆ ಅದನ್ನ ಉತ್ತರವನ್ನ ಬರಿಬಹುದು, ಯಾವ ರೀತಿ ಉತ್ತರ ಬರಿಬಹುದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನೀವು ಅದನ್ನ ನೋಟ್ ಮಾಡ್ಕೊಳ್ತಾ ಹೋಗಿ, ಆಯ್ತಾ? ಹಾಗಾದ್ರೆ ಮೊದಲನೇ ಕ್ವಶನ್ ಅನ್ನ ಶುರು ಮಾಡೋಣ. ಆಲ್ರೆಡಿ ಕೆಲವೊಂದಷ್ಟು ಕ್ವಶನ್ ಅನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೇವೆ ಅಲ್ವಾ? ನೋಡಿ, ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯದ ಇರುವ ಲೋಹಗಳನ್ನ ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ ಅಂತ ಇದೆ. ನೋಡಿ, ಇದನ್ನ 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆ. 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳಬಹುದು ಈ ಪ್ರಶ್ನೆಯನ್ನ. ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯಭಾಗದಲ್ಲಿರುವಂತಹ ಒಂದು ಲೋಹಗಳನ್ನ ಅವುಗಳ ಅದುರುಗಳಿಂದ ಯಾವ ರೀತಿಯಾಗಿ ಉದ್ಧರಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಕ್ರಿಯಾಶೀಲತೆಯ ಸರಣಿಯಲ್ಲಿ ಹೆಚ್ಚಿನ ಕ್ರಿಯಾಶೀಲತೆ ಉಳ್ಳುವಂತಹ ಒಂದು ಲೋಹಗಳು ಕೂಡ ಇದೆ, ಕಡಿಮೆ ಕ್ರಿಯಾಶೀಲತೆ ಉಳ್ಳಂತಹ ಒಂದು ಲೋಹಗಳು ಇದೆ. ಆದ್ರೆ ಇಲ್ಲಿ ಮಧ್ಯದಲ್ಲಿ ಇರುವಂತಹ ಲೋಹಗಳು ಅಂತ ಕೇಳಿದ್ದಾರೆ. ನೋಡಿ, ಉತ್ತರವನ್ನ ಯಾವ ರೀತಿಯಾಗಿ ಬರಿಬೇಕು ಅಂತ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯದ ಲೋಹಗಳಾದ ಕಬ್ಬಿಣ, ಸತು, ಸೀಸ, ತಾಮ್ರಗಳು ಮಧ್ಯಮ ಕ್ರಿಯಾಪಟುತ್ವವನ್ನ ಹೊಂದಿದೆ ಅಲ್ವಾ? ಹಾಗೆ ಇವು ನಿಸರ್ಗದಲ್ಲಿ ಸಾಮಾನ್ಯವಾಗಿ ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿರುತ್ತದೆ, ಮುಕ್ತ ರೂಪದಲ್ಲಿ ಕಂಡು ಬರೋದಿಲ್ಲ. ಈ ಒಂದು ಲೋಹಗಳಿರುತ್ತೆ ಅಲ್ವಾ, ಕಬ್ಬಿಣದ ಸಲ್ಫೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಈ ಒಂದು ರೂಪದಲ್ಲಿ ಇರುತ್ತೆ. ಈ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಲೋಹಗಳನ್ನ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭವಾಗಿರುತ್ತೆ. ಆದ್ದರಿಂದ ನೋಡಿ, ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಲೋಹದ ಕಾರ್ಬೋನೇಟ್ಗಳನ್ನ ಲೋಹೀಯ ಆಕ್ಸೈಡ್ಗಳಾಗಿ ಅದನ್ನ ಪರಿವರ್ತನೆ ಮಾಡ್ತಾರೆ. ಲೋಹದ ಸಲ್ಫೈಡ್ಗಳನ್ನ ಅಥವಾ ಲೋಹದ ಕಾರ್ಬೋನೇಟ್ಗಳನ್ನ ಅವುಗಳ ಲೋಹದ ಆಕ್ಸೈಡ್ಗಳಾಗಿ, ಉದಾಹರಣೆಗೆ ಕಬ್ಬಿಣದ ಸಲ್ಫೈಡ್ ಇತ್ತು ಅಂದ್ರೆ ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ತಾರೆ. ನಂತರ ಸಲ್ಫೈಡ್ ಅದರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣದೊಂದಿಗೆ ಕಾಸಬೇಕು. ಸಲ್ಫೈಡ್ ಅಥವಾ ಕಾರ್ಬೋನೇಟ್ ಅವುಗಳನ್ನ ಆಕ್ಸೈಡ್ ಅನ್ನಾಗಿ ಮಾಡಬೇಕು ಅಂದ್ರೆ, ಸಲ್ಫೈಡ್ ಒಂದೇ ಅಲ್ವಾ, ಸಲ್ಫೈಡ್ ಅದರನ್ನ ಆಕ್ಸೈಡ್ ಅನ್ನಾಗಿ ಮಾಡಬೇಕು ಅಂದ್ರೆ ಅದನ್ನ ಹೆಚ್ಚಿನ ಉಷ್ಣದಲ್ಲಿ ಕಾಯಿಸ್ತಾರೆ, ಗಾಳಿಯ ಉಪಸ್ಥಿತಿಯಲ್ಲಿ. ಅದನ್ನ ಹುರಿಯುವಿಕೆ ಎನ್ನುವರು. ಹಾಗೆ ಕಾರ್ಬೋನೇಟ್ ಅದರನ್ನ ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣದಲ್ಲಿ ಕಾಸಬೇಕು. ಅದನ್ನ ಕಾಸುವಿಕೆ ಎನ್ನುವರು. ಇಲ್ಲಿ ಹುರಿಯುವಿಕೆ ಮತ್ತೆ ಕಾಸುವಿಕೆ ಮೂಲಕ ಏನ್ ಮಾಡ್ತಾರೆ, ಆ ಒಂದು ಅದುರುಗಳನ್ನ, ಸಲ್ಫೈಡ್ ಮತ್ತೆ ಕಾರ್ಬೋನೇಟ್ ಅದುರುಗಳನ್ನ ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡ್ತಾರೆ. ಹಾಗೆ ಇಲ್ಲಿ ನೋಡಿ, ಕಾಸುವಿಕೆಯನ್ನ ಕೊಟ್ಟಿದ್ದಾರೆ. ಸೀಸದ ಕಾರ್ಬೋನೇಟ್ ಅನ್ನ ಕಡಿಮೆ ಗಾಳಿಯಲ್ಲಿ ಉಷ್ಣತೆಯಲ್ಲಿ ಕಾಸಿದಾಗ ಅದರ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿದೆ ಅಲ್ವಾ? ಇಲ್ಲಿ ಸಲ್ಫೈಡ್ ಏನಾಗಿದೆ, ಅಲ್ಲೂ ಕೂಡ ಗಾಳಿಯ ಉಪಸ್ಥಿತಿಯಲ್ಲಿ ಅದನ್ನ ಕಾಯಿಸಿದಾಗ ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆಯಾಗಿದೆ. ಈ ರೀತಿಯಾಗಿ ಏನ್ ಮಾಡ್ತಾರೆ, ಈ ಒಂದು ಅದುರುಗಳನ್ನ ಉದ್ಧರಿಸುತ್ತಾರೆ, ಅವುಗಳ ಅದುರುಗಳಿಂದ ಉದ್ಧರಿಸುತ್ತಾರೆ ಅಂತ ಹೇಳ್ಬಹುದು. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ,
ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಈ ಒಂದು ಪ್ರಶ್ನೆಯನ್ನ 2 ಅಂಕಕ್ಕೂ ಕೂಡ ಕೇಳಬಹುದು, 4 ಅಂಕಕ್ಕೂ ಕೂಡ ಕೇಳಬಹುದಾದಂತ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಅಯಾನಿಕ್ ಸಂಯುಕ್ತಗಳ ಭೌತ ಸ್ಥಿತಿ. ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಪ್ರಬಲ ಆಕರ್ಷಣ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತದೆ. ಮತ್ತೆ ಈ ಒಂದು ಸಂಯುಕ್ತಗಳು ಸಾಮಾನ್ಯವಾಗಿ ಏನಾಗುತ್ತೆ, ಒತ್ತಡವನ್ನ ಹಾಕಿದಾಗ ಪುಡಿಯಾಗುತ್ತದೆ ಅಂತ ಹೇಳ್ಬಹುದು. ಹಾಗೆ ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳು ಯಾವ ರೀತಿಯಾಗಿರುತ್ತೆ? ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದು ಬಿಂದುಗಳನ್ನ ಹೊಂದಿದೆ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನ ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗತ್ತೆ. ಆದ್ದರಿಂದ ಈ ಒಂದು ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳನ್ನ ಹೊಂದಿದೆ. ಇದು 4 ಗುಣಲಕ್ಷಣಗಳನ್ನ ಕೇಳಿದ್ದಾರೆ ಅಲ್ವಾ? ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ ಮತ್ತು ಸಾವಯವ ದ್ರಾವಕಗಳಾದ ಸೀಮೆಎಣ್ಣೆ, ಪೆಟ್ರೋಲ್ ಇತ್ಯಾದಿಗಳಲ್ಲಿ ವಿಲೀನಗೊಳ್ಳುವುದಿಲ್ಲ. ವಿಲೀನತೆ ಯಾವ ರೀತಿಯಾಗಿರುತ್ತೆ, ಅದು 3ನೇ ಲಕ್ಷಣ. ಹಾಗೆ ವಿದ್ಯುದ್ವಾಹಕತೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಾಂಶ ಪೂರಿತ ಕಣಗಳ ಚಲನೆಯನ್ನ ಒಳಗೊಂಡಿದೆ ಅಲ್ವಾ? ಅಯಾನಿಕ್ ಸಂಯುಕ್ತದ ಜಲೀಯ ದ್ರಾವಣವು ಅಯಾನುಗಳನ್ನ ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿದ್ಯುದ್ವಾರಗಳ ಕಡೆಗೆ ಚಲಿಸುತ್ತದೆ. ಆದ್ರೆ ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಅಂದ್ರೆ ಘನ ಸ್ಥಿತಿಯಲ್ಲಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ ಅಲ್ವಾ? ಅವು ದ್ರಾವಣದ ಸ್ಥಿತಿಯಲ್ಲಿದ್ದಾಗ ಮಾತ್ರ ವಿದ್ಯುತ್ ವಾಹಕತೆಯನ್ನ ತೋರಿಸುತ್ತೆ. ಇಲ್ಲಿ 4 ಗುಣಲಕ್ಷಣಗಳನ್ನ ವಿವರಣೆ ಮಾಡಲಾಗಿದೆ ಅಲ್ವಾ? ಇದನ್ನ 4 ಅಂಕಕ್ಕೆ ಕೇಳಿದರೆ ಇದನ್ನ ವಿವರವಾಗಿ ನೀವು ಬರಿಬೇಕಾಗತ್ತೆ. ಅಕಸ್ಮಾತ್ ಆಗಿ 2 ಅಂಕಕ್ಕೆ ಕೇಳಿದ್ರೆ ನೀವು ಜಸ್ಟ್ ಮೇನ್ ಪಾಯಿಂಟ್ಸ್ ಅನ್ನ ಬರಿಬೇಕಾಗತ್ತೆ. ಅಯಾನಿಕ್ ಸಂಯುಕ್ತಗಳು ಯಾವ ರೀತಿಯಾಗಿರುತ್ತೆ, ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳು ಎಷ್ಟಿರುತ್ತೆ, ಹಾಗೆ ವಿಲೀನತೆ ಯಾವ ರೀತಿಯಾಗಿರುತ್ತೆ, ಹಾಗೆ ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ಪ್ರಶ್ನೆಯನ್ನ ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾರಣ ಕೊಡಿ ಅಂತ ಇರುತ್ತೆ. ಕಾರಣ ಕೊಡಿ ಅಂತ ಇದೆ. ಲೋಹಗಳನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಲೋಹಗಳನ್ನ ಯಾಕೆ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಅಂತ ಇದೆ. ಹಾಗೆ ಸೋಡಿಯಂ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಶೇಖರಿಸುತ್ತಾರೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಸೋಡಿಯಂ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಶೇಖರಿಸಿರುತ್ತಾರೆ ಏಕೆ ಅಂತ ಕಾರಣ ಕೊಡಬೇಕು. ಲೋಹಗಳ ಕುಟ್ಯ ಮತ್ತು ತನ್ಯ ಗುಣಗಳಿಂದಾಗಿ ನಮ್ಮ ಅಗತ್ಯಗಳಿಗುಣವಾಗಿ ಅವುಗಳಿಗೆ ವಿಭಿನ್ನ ಆಕಾರಗಳನ್ನ ಕೊಡಬಹುದು. ಹಾಗೆ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಕೆಲವೊಂದು ಲೋಹಗಳು ಉತ್ತಮ ಉಷ್ಣವಾಹಕಗಳು ಮತ್ತೆ ಹೆಚ್ಚಿನ ಕರಗುವ ಬಿಂದುವನ್ನ ಹೊಂದಿದೆ. ಆದ್ರಿಂದ ಅವುಗಳನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಶೇಖರಿಸುತ್ತಾರೆ ಏಕೆ ಅಂತ ಇದೆ. ಇಲ್ಲಿ ಲೋಹಗಳು
ಲೋಹಗಳನ್ನ ವಿವಿಧ ಆಕಾರಕ್ಕೆ ನಾವು ಬೇಕಾದ ಆಕಾರದಲ್ಲಿ ಅದನ್ನ ಏನ್ ಮಾಡಬಹುದು, ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಬಹುದು. ಹಾಗೆ ಹೆಚ್ಚಿನ ದ್ರವಣ ಬಿಂದುವನ್ನ ಹೊಂದಿದೆ. ಹಾಗೆ ಹಾಗೆ ಉತ್ತಮ ಉಷ್ಣವಾಹಕಗಳು, ಉತ್ತಮ ಉಷ್ಣವಾಹಕಗಳು. ಆದ್ದರಿಂದ ಇದನ್ನ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಎರಡನೇ ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್. ಈ 2 ಅಂಕದ ಪ್ರಶ್ನೆಗೆ ಇದನ್ನ ಕೇಳ್ತಾರೆ. ಕಾರಣ ಕೊಡಿಯಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಹೊತ್ತಿಕೊಳ್ಳುವುದಿಲ್ಲ. ಕಾರಣ ಕೊಡಿ. ನೋಡಿ, ಕಾರಣ ಕೊಡಿ ಅಂತ ಇದೆ. ಹಾಗೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನ ಹೊಂದಿದೆ. ಇದಕ್ಕೆ ನೀವು ಕಾರಣವನ್ನ ಬರಿಬೇಕಾಗತ್ತೆ. ಪ್ರತಿಯೊಂದಕ್ಕೂ 2 ಅಂಕಗಳಿರುತ್ತೆ, ಒಟ್ಟು 4 ಅಂಕಗಳು. ನೋಡಿ, ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆಯ ತೀವ್ರತೆ ಕಡಿಮೆ. ಆದ್ದರಿಂದ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಆದ್ದರಿಂದ ನಾವೇನ್ ಹೇಳ್ತೇವೆ ಇಲ್ಲಿ, ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಒಂದು ಹೈಡ್ರೋಜನ್ ಅನಿಲ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆದ್ದರಿಂದ ಹೈಡ್ರೋಜನ್ ಅನಿಲ ಅದನ್ನು ಹೊತ್ತಿಕೊಳ್ಳಿಕ್ಕೆ ಸಾಕಾಗುವುದಿಲ್ಲ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನ ಹೊಂದಿವೆ. ಏಕೆ ಅಂತ ಕೇಳಿದರೆ ಇದನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಆಲ್ರೆಡಿ ನಾವು ಇದನ್ನ ಈ ಒಂದು ಕ್ವಶನ್ಗೆ ಆನ್ಸರ್ ಅನ್ನ ನೋಡಿದ್ದೇವೆ ಅಲ್ವಾ. ಆ ಒಂದು ಬಂಧವನ್ನ ಒಡೆಯಲಿಕ್ಕೆ ಹೆಚ್ಚಿನ ಒಂದು ಶಕ್ತಿ ಅಗತ್ಯವಿರುತ್ತೆ. ಆದ್ರಿಂದ ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳನ್ನ ಹೊಂದಿದೆ ಅಂತ ಅಲ್ವಾ. ನೋಡಿ, ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನ ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಅವು ಹೆಚ್ಚಿನ ಕರಗುವ ಬಿಂದು ಮತ್ತೆ ಕುದಿ ಬಿಂದುಗಳನ್ನ ಹೊಂದಿದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮಧ್ಯಮ ಕ್ರಿಯಾಶೀಲ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಉತ್ಪತ್ತಿಯಾಗಲು ಕಾರಣವೇನು ಅಂತ ಇದೆ. ಮಧ್ಯಮ ಕ್ರಿಯಾಶೀಲ ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಉತ್ಪತ್ತಿಯಾಗಲಿಕ್ಕೆ ಕಾರಣ ಏನು ಅಂತ ಇದೆ. ನೋಡಿ, ಕ್ವಶನ್ ಅನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗೋದಿಲ್ಲ. ಏಕೆಂದ್ರೆ ನೈಟ್ರಿಕ್ ಆಮ್ಲ
ಪ್ರಬಲ ಉತ್ಕರ್ಷಕ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೇವೆ. ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನ ಉತ್ಕರ್ಷಿಸಿ ನೀರನ್ನ ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ನೋಡಿ, ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಅನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ, ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನೀರು ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಅಲ್ವಾ? ಪ್ರಶ್ನೆಯನ್ನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಉತ್ತರವನ್ನ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಲೋಹದ ಮೇಲೆ ಹಬೆಯ ವರ್ತನೆಯನ್ನ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ. ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಲೋಹದ ಚೂರು ಮತ್ತೆ ಹೈಡ್ರೋಜನ್ ಅನಿಲ. ಈ ಒಂದು ಚಿತ್ರವನ್ನ ರಿಪೀಟೆಡ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ, ಮತ್ತೆ ಡಯಾಗ್ರಾಮ್ ಅನ್ನ, ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಅದರ ಭಾಗಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಲೋಹದ ಚೂರು ಮತ್ತೆ ಹೈಡ್ರೋಜನ್ ಅನಿಲವನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಲೋಹದ ಚೂರು ಹಾಗೆ ಹೈಡ್ರೋಜನ್ ಅನಿಲ ಅಲ್ವಾ? ಈ ಒಂದು ಚಿತ್ರವನ್ನ ರಿಪೀಟೆಡ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ, ಗೊತ್ತಾಯ್ತಾ? ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಹಾಗೆ ಎಲ್ಲ ಒಂದು ಭಾಗವನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು ಚಿತ್ರವನ್ನ ಬಿಡಿಸಿದ್ರೆ ನಿಮ್ಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಹಾಗೆ ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಕಾರಣ ಕೊಡಿ ಅಂತ ಇದೆ. ನೋಡಿ, ಮೊದಲನೇದಾಗಿ ಲೋಹ, ಅಲ್ಯೂಮಿನಿಯಂ ಅನ್ನುವಂಥದ್ದು ಒಂದು ಲೋಹ ಅಲ್ವಾ? ಲೋಹ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ? ಹೈಡ್ರೋಕ್ಲೋರಿಕ್ ಆಮ್ಲ ಇದರೊಂದಿಗೆ ವರ್ತಿಸಿದಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಒಂದು ಲವಣ ಬಿಡುಗಡೆ ಆಗತ್ತೆ, ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ? ನೋಡಿ, ಇದರ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆದಾಗ ಲೋಹ ಅಲ್ಯೂಮಿನಿಯಂ Al ಅಂತ ಇದೆ ಅಲ್ವಾ? ಅಲ್ಯೂಮಿನಿಯಂ ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆಮ್ಲ HCl ನೊಂದಿಗೆ ವರ್ತಿಸಿದಾಗ ಏನಾಗತ್ತೆ, ಅಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ? ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸರಿದೂಗಿಸ್ಬೇಕು ಅಲ್ವಾ? ನೋಡಿ, ಸರಿದೂಗಿಸ್ಲಿಕ್ಕೆ ಟ್ರೈ ಮಾಡಿ. ಇದನ್ನ ಯಾವ ರೀತಿಯಾಗಿ ಸರಿದೂಗಿಸ್ಬೇಕು ಅನ್ನೋದನ್ನ ಟ್ರೈ ಮಾಡಿ. ಇಲ್ಲಿ ಹೈಡ್ರೋಜನ್ ಅನ್ನ ನೋಡಿ, ಇಲ್ಲಿ ಹೈಡ್ರೋಜನ್ ಎರಡು ಅಣುಗಳಿದೆ, ಇಲ್ಲಿ ಒಂದೇ ಇದೆ ಅಲ್ವಾ? ಹಾಗೆ ಇಲ್ಲಿ ಕ್ಲೋರಿನ್ ಎಷ್ಟಿದೆ? 3 ಇದೆ, ಇಲ್ಲಿ ಒಂದೇ ಇದೆ. ಆದ್ರಿಂದ ಮೊದಲನೇದಾಗಿ ಕ್ಲೋರಿನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೋರಿನ್ ನಾನು ಏನ್ ಮಾಡ್ತೇನೆ, 3Cl ಅಂತ ಹಾಕ್ತಾ ಇದ್ದೇನೆ.
ಹಾಗಾದ್ರೆ ಇಲ್ಲಿ ಕ್ಲೋರಿನ್ 3 ಇದೆ, ಇಲ್ಲೂ ಕ್ಲೋರಿನ್ 3 ಇದೆ. ಆದ್ರೆ ಹೈಡ್ರೋಜನ್ ಏನಾಯ್ತು? ಹೈಡ್ರೋಜನ್ 3 ಇದೆ, ಇಲ್ಲಿ 2 ಇದೆ ಅಲ್ವಾ? ಅದರಿಂದ ಇದು ಬ್ಯಾಲೆನ್ಸ್ ಆಗ್ಲಿಲ್ಲ. ಅದರಿಂದ ಏನ್ ಮಾಡ್ಬೇಕು? ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತಾ ಇದ್ದೇನೆ ಇಲ್ಲಿ, HCl ಅಂತ ಹಾಕ್ತಾ ಇದ್ದೇನೆ. ನೋಡಿ ಇಲ್ಲಿ 2 ಅಲ್ವಾ? ಇಲ್ಲೇನಾಯ್ತು ಆಗ? ಇಲ್ಲೂ ಕೂಡ ಕ್ಲೋರಿನ್ ಇಲ್ಲಿ 4 ಕ್ಲೋರಿನ್ ಆಯ್ತು, ಇಲ್ಲಿ 3 ಆಯ್ತು ಅಲ್ವಾ? ನೋಡಿ ನಾನೀಗ 3 ಬ್ಯಾಲೆನ್ಸ್ ಮಾಡ್ಲಿಕ್ಕೆ 2 ಅಂತ ಹಾಕ್ತಾ ಇದ್ದೇನೆ. ಸೊ ಇಲ್ಲೇನಾಯ್ತು? 6 ಕ್ಲೋರಿನ್ ಆಯ್ತು ಅಲ್ವಾ? 6 ಕ್ಲೋರಿನ್ ಆಗಿರೋದ್ರಿಂದ ಇಲ್ಲೂ ಕೂಡ 6 ಕ್ಲೋರಿನ್ ಅಂತ ಮಾಡೋಣ. ನೋಡಿ 6 ಕ್ಲೋರಿನ್ ಆಯ್ತು, ಇಲ್ಲೂ ಕೂಡ 6 ಕ್ಲೋರಿನ್ ಅಲ್ವಾ? ಹಾಗಾದ್ರೆ ಕ್ಲೋರಿನ್ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಹೈಡ್ರೋಜನ್ ನೋಡಿ, 6 ಹೈಡ್ರೋಜನ್ ಇದೆ, ಆದ್ರೆ ಇಲ್ಲಿ 4 ಇದೆ. ಇದನ್ನ 3H2 ಅಲ್ವಾ? ಹೈಡ್ರೋಜನ್ 6 ಹೈಡ್ರೋಜನ್ ಇದೆ, ಇಲ್ಲೂ ಕೂಡ 6 ಹೈಡ್ರೋಜನ್. ಬಟ್ ಇಲ್ಲಿ 2A ಇದೆ, ಅದರಿಂದ 2 ಅಲ್ಯೂಮಿನಿಯಂ ಇದೆ, ಇಲ್ಲೂ ಕೂಡ 2 ಅಲ್ಯೂಮಿನಿಯಂ. ನೋಡಿ ಈ ರೀತಿಯಾಗಿ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾಗತ್ತೆ. ಅಲ್ಯೂಮಿನಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ. ಇದರ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಕೇಳಿದ್ದಾರೆ. ಈ ರೀತಿಯಾಗಿ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾಗತ್ತೆ. ಅಲ್ಯೂಮಿನಿಯಂ ಸಾಲಿಡ್ ಅವುಗಳ ಭೌತ ಸ್ಥಿತಿಯನ್ನು ಕೂಡ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಭೌತ ಸ್ಥಿತಿಯನ್ನು ಕೂಡ ಬರಿಬೇಕು. ನೋಡಿ, ಲೋಹ ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತೆ ಹೈಡ್ರೋಜನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಈ ರೀತಿಯಾಗಿ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಯಾಕೆ ಬಿಡುಗಡೆ ಆಗೋದಿಲ್ಲ ಅಂತ ಕೇಳ್ತಾರೆ. ಒಂದು ಲೋಹ ನೈಟ್ರಿಕ್ ಆಮ್ಲ, ಅದು ಕೂಡ ಆಮ್ಲ ಅಲ್ವಾ? ಹೈಡ್ರೋಜನ್ ಅನಿಲ ಯಾಕೆ ಬಿಡುಗಡೆ ಆಗೋದಿಲ್ಲ? ಇಲ್ಲಿ ನೋಡಿ, ಈ ಉತ್ತರವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ. ಯಾಕೆಂದ್ರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕವಾಗಿರೋದ್ರಿಂದ ಹೈಡ್ರೋಜನ್ ಅನ್ನ ಉತ್ಕರ್ಷಿಸಿ ಅದು ನೀರನ್ನ ಉಂಟು ಮಾಡುತ್ತೆ. ಆದ್ರಿಂದ ಹಾಗೆ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ NO ಅಥವಾ NO2 ಈ ರೀತಿಯಾಗಿ ಅದು ಒಂದು ಉತ್ಪನ್ನವನ್ನ ಉಂಟು ಮಾಡುತ್ತೆ. ಆದ್ರಿಂದ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಕೆಳಗಿನ ಸಂದರ್ಭಗಳಲ್ಲಿ ಲೋಹಗಳ ಯಾವ ಭೌತ ಗುಣಗಳನ್ನ ಉಪಯೋಗಿಸಲಾಗಿದೆ ಅಂತ ಹೇಳಬೇಕು. ಕೆಳಗಿನ ಸಂದರ್ಭಗಳಲ್ಲಿ ಯಾವ ಒಂದು ಭೌತ ಗುಣವನ್ನ ಉಪಯೋಗಿಸಲಾಗಿದೆ ಅಂತ. ಚಿನ್ನವನ್ನ ಆಭರಣ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂತ ಇದೆ. ಹಾಗೆ ನಿಕಲ್ ಅನ್ನ ಗಿಟಾರಿನ ತಂತಿಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಇದೆ. ನೋಡಿ, 2 ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಚಿನ್ನವನ್ನ ಆಭರಣ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಕಾರಣ, ಚಿನ್ನ ತನ್ಯತೆ ಮತ್ತೆ ಕುಟ್ಯತೆಯನ್ನ ಹೊಂದಿದೆ ಅಲ್ವಾ? ಚಿನ್ನ ಮತ್ತೆ ಬೆಳ್ಳಿ ಅತಿ ಹೆಚ್ಚು
ತನ್ಯ ಮತ್ತೆ ಕುಟ್ಯ ಗುಣವನ್ನ ಹೊಂದಿರುವಂತಹ ಒಂದು ಲೋಹವಾಗಿರೋದ್ರಿಂದ ಅವುಗಳನ್ನ ತನ್ಯತೆ ಮತ್ತೆ ಕುಟ್ಯತೆಯನ್ನ ಹೊಂದಿರೋದ್ರಿಂದ ಅವುಗಳನ್ನ ಬೇರೆ ಬೇರೆ ಒಂದು ರೀತಿಯಾಗಿ ಅದನ್ನ ಉಪಯೋಗಿಸಬಹುದು, ಆಭರಣಗಳನ್ನ ತಯಾರಿಕೆ ಉಪಯೋಗಿಸಬಹುದು ಅಲ್ವಾ. ಇಲ್ಲಿ ಗಿಟಾರಿನ ತಂತಿಗಳಲ್ಲಿ ಯಾಕೆ ಇದನ್ನ ಉಪಯೋಗಿಸ್ತಾರೆ ನಿಕೆಲ್ ಅನ್ನ ಅಲ್ವಾ. ಇಲ್ಲಿ ನಿಕೆಲ್ ಏನಾಗೋದಿಲ್ಲ ಅಂದ್ರೆ ಅದು ಯಾವುದೇ ಒಂದು ಸಂಕ್ಷಾರಣಕ್ಕೆ ಒಳಗಾಗಿರುವಂತಹ ಒಂದು ಲೋಹವಾಗಿರೋದ್ರಿಂದ ಆ ಒಂದು ಗಿಟಾರಿನ ತಂತಿಗಳಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನ ಹೇಗೆ ಕಳೆದುಕೊಳ್ಳುತ್ತವೆ? ನಂತರ ಗ್ಯಾಲ್ವನೀಕರಣವು ಕಬ್ಬಿಣ ವಸ್ತುಗಳನ್ನ ಹೇಗೆ ಸಂರಕ್ಷಿಸುತ್ತದೆ? ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನಂತರ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ? ಇದನ್ನ 4 ಅಂಕದ ಪ್ರಶ್ನೆಗಳಾಗಿ ಅಥವಾ 5 ಅಂಕದ ಪ್ರಶ್ನೆಗಳಾಗಿ ಇದನ್ನ ಕೇಳಿದ್ದಾರೆ. 5 ಅಂಕದ ಪ್ರಶ್ನೆಗೆ ಇದನ್ನ ಕೇಳಿರ್ತಾರೆ. ನೋಡಿ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ನೋಡಿ, ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಕಾರಣ, ಬೆಳ್ಳಿ ಏನ್ ಮಾಡುತ್ತೆ ಅಂದ್ರೆ ಗಾಳಿಯಲ್ಲಿರುವಂತಹ ಒಂದು ಸಲ್ಫರ್ನ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನ ಉಂಟು ಮಾಡುತ್ತೆ. ಆ ಬೆಳ್ಳಿಯ ಸಲ್ಫೈಡ್ ಆ ಒಂದು ಪದರ ಏನ್ ಮಾಡುತ್ತೆ, ಅದು ಹೊಳಪನ್ನ ಅಂತ ಒಂದು ಕಳೆದುಕೊಂಡಂತೆ ಅದು ತೋರಿಸುತ್ತೆ. ಹಾಗೆ ತಾಮ್ರವು ಗಾಳಿಯಲ್ಲಿರುವಂತಹ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರವನ್ನ ಕಳೆದುಕೊಳ್ಳುತ್ತೆ ಮತ್ತು ಹಸಿರು ಪದರವನ್ನ ಉಂಟು ಮಾಡ್ಕೊಳ್ಳುತ್ತೆ. ಇದನ್ನ ತಾಮ್ರದ ಕಾರ್ಬೋನೇಟ್, ಈ ಹಸಿರು ವಸ್ತುವನ್ನ ತಾಮ್ರದ ಕಾರ್ಬೋನೇಟ್ ಅಂತ ಕರೀತಾರೆ. ತಾಮ್ರ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತೆ. ಇದು ಹಸಿರು ಬಣ್ಣದ ವಸ್ತುವಾಗಿರುತ್ತೆ. ಆ ಒಂದು ಹಸಿರು ಬಣ್ಣದ ವಸ್ತು ಆ ತಾಮ್ರದ ಮೇಲ್ಮೈಯಲ್ಲಿ ಉಂಟಾಗತ್ತೆ ಅಲ್ವಾ. ಆದ್ರಿಂದ ಅದು ಹೊಳಪನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳ್ತೇವೆ. ನೋಡಿ, ಈ ಒಂದು ಪ್ರಶ್ನೆಯನ್ನ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯವರ್ತಿ ಆಕ್ಸೈಡ್ ಎನ್ನುವರು ಅಂತ ಕೇಳಿದ್ದಾರೆ ಅಲ್ವಾ. ಅಲ್ಯೂಮಿನಿಯಂ ಆಕ್ಸೈಡ್ ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಕೂಡ ಇವೇನ್ ಮಾಡುತ್ತೆ ಅಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಕೂಡ ಪ್ರದರ್ಶಿಸುತ್ತವೆ. ಅಂದರೆ ಈ ಒಂದು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತೆ ನೀರನ್ನ ಉತ್ಪತ್ತಿ ಮಾಡುತ್ತೆ. ಇವು ಆಮ್ಲದೊಂದಿಗೆ ವರ್ತಿಸಿದಾಗೂ ಕೂಡ ಲವಣ ಮತ್ತೆ ನೀರು ಉಂಟಾಗತ್ತೆ, ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗೂ ಕೂಡ ಲವಣ ಮತ್ತೆ ನೀರನ್ನ ಉಂಟು ಮಾಡುತ್ತೆ. ಆದ್ದರಿಂದ ಇವುಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂದ್ರೆ ಆಂಫೋಟೆರಿಕ್ ಆಕ್ಸೈಡ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆದು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಗುರುತಿಸಿ ಅಂತ ಇದೆ. ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಚಿತ್ರ ನೋಡಿ, ನೋಟ್ ಮಾಡ್ಕೊಳ್ಳಿ ಇದನ್ನ.
ನೋಡಿ, ಈ ಒಂದು ಚಿತ್ರನು ಕೂಡ ಇಂಪಾರ್ಟೆಂಟ್ ಇದೆ. ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಗುರುತಿಸಿ ಅಂತ ಇದೆ ಅಲ್ವಾ. ಇದನ್ನ ಧನಾಗ್ರ ಮಡ್ಡಿ ಅಂತ ಕರಿತೇವೆ. ಧನಾಗ್ರ ಮಡ್ಡಿ. ಆನೋಡ್ ಇದೆ, ಹಾಗೆ ಕ್ಯಾಥೋಡ್ ಇದೆ. ಇಲ್ಲಿ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ನೀವು ಗುರುತಿಸಬೇಕು. ಕೆಲವೊಂದ್ಸಲ ಧನಾಗ್ರ ಮಡ್ಡಿಯನ್ನ ಗುರುತಿಸಿ ಅಂತ ಇದೆ. ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಚಿತ್ರ. ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ ಒಂದು ಚಿತ್ರ. ಎಲ್ಲ ಒಂದು ಭಾಗಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮಿಶ್ರಲೋಹಗಳು ಎಂದರೇನು? ತಾಮ್ರದ 2 ಮಿಶ್ರಲೋಹಗಳನ್ನ ಹೆಸರಿಸಿ ಅಂತ ಇದೆ. ಅಥವಾ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆಗಳನ್ನ ಕೊಡಿ ಅಂತ ಇದೆ. ನೋಡಿ, ಮಿಶ್ರಲೋಹಗಳು ಎಂದರೇನು 1 ಅಂಕ. ಹಾಗೆ ತಾಮ್ರದ 2 ಮಿಶ್ರಲೋಹಗಳನ್ನ ಹೆಸರಿಸಿ, ಇದು ಕೂಡ 2 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು? 2 ಉದಾಹರಣೆಗಳನ್ನ ಕೊಡಿ. ಇದು ಪ್ರತಿಯೊಂದು ಕೂಡ 3 ಅಂಕದ ಪ್ರಶ್ನೆಯಲ್ಲಿ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇದು ಕೂಡ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ಮಿಶ್ರಲೋಹವು 2 ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣ. ಅಂದ್ರೆ 2 ಲೋಹಗಳ ಮಿಶ್ರಣ ಮಾಡಬಹುದು ಅಥವಾ ಲೋಹ ಮತ್ತು ಅಲೋಹಗಳ ಸಮರೂಪದ ಮಿಶ್ರಣವನ್ನ ಮಿಶ್ರಲೋಹ ಎನ್ನುವರು ಅಲ್ವಾ. ಇಲ್ಲಿ ತಾಮ್ರದ 2 ಮಿಶ್ರಲೋಹಗಳನ್ನ ಹೆಸರಿಸಿ ಅಂತ ಇದೆ. ತಾಮ್ರ ಮತ್ತು ಸತುವಿನ ಮಿಶ್ರಲೋಹವನ್ನ ಹಿತ್ತಾಳೆ ಅಂದ್ರೆ ಯಾವ್ದ್ರಿಂದಾಗಿದೆ? ಹಿತ್ತಾಳೆ ಅನ್ನುವಂಥದ್ದು ಇದೊಂದು ಮಿಶ್ರಲೋಹ. ಇಲ್ಲಿ ಏನಾಗಿದೆ? ತಾಮ್ರ ಮತ್ತು ಸತು ಅಲ್ವಾ. ತಾಮ್ರ ಮತ್ತು ಸತುವಿನಿಂದ ಉಂಟಾಗಿರುವಂತಹ ಒಂದು ಮಿಶ್ರಲೋಹ. ಹಾಗೆ ಕಂಚು ಅಲ್ವಾ, ನಿಮ್ಗೆ ಗೊತ್ತಿದೆ ಕಂಚಿನ ಪದಕ, ಕಂಚು ಅಲ್ವಾ. ಕಂಚು ಇದೊಂದು ಲೋಹ, ಆದ್ರೆ ಇದು ಮಿಶ್ರಲೋಹ. ಯಾವ್ದ್ರಿಂದಾಗಿದೆ? ಇದು ತಾಮ್ರ ಮತ್ತು ತವರದಿಂದ ಮಾಡಿದ್ದಾರೆ. ಇದನ್ನ ತಾಮ್ರ ಮತ್ತು ತವರದ ಮಿಶ್ರಣವನ್ನ ನಾವು ಕಂಚು ಅಂತ ಕರಿತೇವೆ. ಹಾಗೆ ತಾಮ್ರ ಮತ್ತು ಸತುವಿನ ಮಿಶ್ರಲೋಹವನ್ನ ನಾವು ಹಿತ್ತಾಳೆ ಅಂತ ಕರಿತೇವೆ. ಇದು 2 ಲೋಹಗಳು ಅಂತ ಹೇಳ್ಬಹುದು. ಮಿಶ್ರಲೋಹಗಳು, ತಾಮ್ರದ 2 ಮಿಶ್ರಲೋಹಗಳು ಅಂತ ಹೇಳ್ತೇವೆ. ಹಾಗೆ ಹಿತ್ತಾಳೆ ಯಾವ್ದ್ರಿಂದಾಗಿದೆ ಅಂತಾನು ಕೇಳ್ತಾರೆ. ಯಾವ 2 ಲೋಹಗಳಿಂದಾಗಿದೆ ಅಂತ. ಕಂಚು ಯಾವ 2 ಲೋಹಗಳಿಂದಾಗಿದೆ ಅಂತಾನು ಕೂಡ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು? 2 ಉದಾಹರಣೆ ಕೊಡಿ ಅಂತ ಇದೆ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ ಅಲ್ವಾ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಸತುವಿನ ಆಕ್ಸೈಡ್ಗಳು ಯಾವುದು? ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ ಅಂತ ಹೇಳ್ಬಹುದು. ಇದಕ್ಕೆ 2 ಅಂಕ ಇರುತ್ತೆ. ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು ಅಂತ ಇದೆ. ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶಿಸುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳನ್ನ ಉಭಯವರ್ತಿ ಆಕ್ಸೈಡ್ಗಳು ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ, ಲೋಹದ ಮೇಲೆ ಅಭಯವರ್ತನೆಯನ್ನ ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ ಅಂತ ಇದೆ. ಮತ್ತೆ ನೋಡಿ, ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಇದು. ನೆಕ್ಸ್ಟ್ ಕ್ವಶನ್ ನೋಡಿ, ಬೀಕರ್ ಎ ಮತ್ತು ಬಿ ಗಳಲ್ಲಿ
250 ml ನೀರನ್ನ ತೆಗೆದುಕೊಂಡಿದೆ. ನೋಡಿ, 2 ಬೀಕರ್ಗಳಿದೆ. ಎರಡು ಬೀಕರ್ಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಈ ಒಂದು ಬೀಕರ್ನಲ್ಲಿ ಎರಡ್ನೂರ 50 ml ನೀರನ್ನ ತೆಗೆದುಕೊಳ್ಳಲಾಗಿದೆ. ನೋಡಿ, 250 ml ನೀರನ್ನು ಈ ಒಂದು ಬೀಕರ್ ನಲ್ಲಿ ತೆಗೆದುಕೊಳ್ಳಲಾಗಿದೆ ಅಲ್ವಾ? ಈಗ ನೋಡಿ, ಬೀಕರ್ ಎಗೆ, ಎ ಬಿ ಅಂತ ಅನ್ಕೊಳ್ಳಿ, ಬೀಕರ್ ಎಗೆ ಸೋಡಿಯಂ 5 ಗ್ರಾಂನಷ್ಟು ಸೋಡಿಯಂ ಲವಣವನ್ನ, ಹಾಗೆ ಬೀಕರ್ ಬಿಗೆ 5 ಗ್ರಾಂನಷ್ಟು ಕ್ಯಾಲ್ಸಿಯಂ ಲವಣವನ್ನ ಸೇರಿಸಿದೆ. ಇಲ್ಲಿ ಉಂಟಾಗುವ ಒಂದು ವೀಕ್ಷಣೆಗಳಿಗೆ ಕಾರಣಗಳೇನು ಅಂತ ಇದೆ. ಇಲ್ಲಿ ಸೋಡಿಯಂ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ, ಸೋಡಿಯಂ ನಿಮ್ಗೆ ಗೊತ್ತಿದೆ ಕ್ರಿಯಾಶೀಲವಾದಂತಹ ಒಂದು ಲೋಹ ಅಲ್ವಾ, ಅದು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಉಷ್ಣದ ಜೊತೆಗೆ ಬೆಳಕಿನ ರೂಪದಲ್ಲೂ ಕೂಡ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಗೊತ್ತಾಯ್ತಾ? ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಯಾನುಗಳೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇಲ್ಲಿ ಸೋಡಿಯಂ ಕ್ರಿಯಾಶೀಲ ಲೋಹವಾಗಿರೋದ್ರಿಂದ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದ, ಅಗಾಧ ಪ್ರಮಾಣದ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ. ಹಾಗೆ ಇಲ್ಲಿ ಬಿ ಬೀಕರ್ ನಲ್ಲಿ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಹಾಗೆ ಹೈಡ್ರೋಜನ್, ಸ್ವಲ್ಪ ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲ ಕೂಡ ಬಿಡುಗಡೆ ಆಗತ್ತೆ. ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಳಿಯ ಬಣ್ಣದಲ್ಲಿ ಇದಿರುತ್ತೆ ಅಲ್ವಾ, ಇಲ್ಲಿ ಒಂದು ಬಿಳಿಯ ಬಣ್ಣದ ಪ್ರೆಸಿಪಿಟೇಟ್ ಉಂಟಾಗತ್ತೆ. ಆದ್ದರಿಂದ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗಿರೋದು ಬಿಳಿಯ ಬಣ್ಣವನ್ನ ತೋರಿಸುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ಉಪಕರಣಗಳ ಜೋಡಣೆಯನ್ನ ತೋರಿಸುವ ಚಿತ್ರವನ್ನ ಬರೆದು ಧನಾಗ್ರ ಮಡ್ಡಿಯನ್ನ ಗುರುತಿಸಿ ಅಂತ ಇದೆ. ಇದು ಕೂಡ ಸೇಮ್ ಚಿತ್ರ, ಇದು ಕೂಡ ಲಾಸ್ಟ್ ಇಯರ್ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ. ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವಂತಹ ಒಂದು ಉಪಕರಣಗಳ ಚಿತ್ರವನ್ನ ಬಿಡಿಸಬೇಕು. ನೋಡಿ, ಅಯಾನಿಕ್ ಸಂಯುಕ್ತಗಳು ಎಂದರೇನು? ಅಯಾನಿಕ್ ಸಂಯುಕ್ತಗಳ 4 ಗುಣಗಳನ್ನ ಬರೆಯಿರಿ ಅಂತ ಇದೆ. ಇದು ಕೂಡ 3 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಅಯಾನಿಕ್ ಸಂಯುಕ್ತಗಳು ಏನು 1 ಅಂಕ, ಹಾಗೆ 4 ಗುಣಗಳಿಗೆ 2 ಅಂಕ ಅಲ್ವಾ? ನೋಡಿ, ಇಲ್ಲಿ ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎನ್ನುವರು. ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಜೊತೆಗೆ ಏನಾಗತ್ತೆ, ಅಲ್ಲಿ ಉಂಟಾಗುವಂತಹ ಒಂದು ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಂತ ಹೇಳುವರು. ಹಾಗೆ ಅಯಾನಿಕ್ ಸಂಯುಕ್ತಗಳ 4 ಗುಣಗಳು ಅಂತ ಇದೆ ಅಲ್ವಾ, ನಾವು ಆಲ್ರೆಡಿ ಇದನ್ನ ನೋಡಿದ್ದೇವೆ. ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಇತ್ತು ಅಲ್ವಾ. ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನ ಬರೆಯಿರಿ ಅಂತ ಒಂದು ಪ್ರಶ್ನೆ ಇತ್ತು ನೋಡಿ. ಹಾಗೆ ಅವುಗಳ ವಿಲೀನತೆ, ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿರುತ್ತೆ, ಅವುಗಳ ಭೌತ ಸ್ಥಿತಿ ಯಾವ ರೀತಿಯಾಗಿದೆ ಇರುತ್ತೆ, ಘನ ವಸ್ತುಗಳಾಗಿದೆ. ಹಾಗೆ ಕರಗುವ ಮತ್ತೆ ಕುದಿ ಬಿಂದುಗಳು ಹೆಚ್ಚಾಗಿರುತ್ತೆ. ಹಾಗೆ ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತೆ, ಆದ್ರೆ ಸಾವಯವ ದ್ರಾವಕಗಳಲ್ಲಿ ವಿಲೀನವಾಗುವುದಿಲ್ಲ. ಹಾಗೆ ಅವುಗಳ ವಿದ್ಯುತ್ ವಾಹಕತೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೀವು ಬರಿಬೇಕಾಗತ್ತೆ ನೋಡಿ.
ಮಿಶ್ರಲೋಹಗಳು ಎಂದರೇನು? ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನ ಬರೆಯಿರಿ ಅಂತ ಇದೆ. ಮಿಶ್ರಲೋಹಗಳು ಎಂದರೇನು ನಿಮ್ಗೆ ಗೊತ್ತಿದೆ ಅಲ್ವಾ? ಮಿಶ್ರಲೋಹವು 2 ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣವಾಗಿದೆ. ಇದನ್ನ 1 ಅಂಕಕ್ಕೆ ಕೇಳ್ತಾರೆ. ಮಿಶ್ರಲೋಹಗಳು ಎಂದರೇನು ಅಂತ. ನೋಡಿ, ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನ ಬರೆಯಿರಿ ಅಂತ ಇದೆ. ಲೋಹಗಳು ತನ್ಯತೆ ಮತ್ತೆ ಕುಟ್ಯತೆಯ ಲಕ್ಷಣವನ್ನ ಹೊಂದಿದೆ. ತನ್ಯತೆ ಅಂದ್ರೇನು, ಕುಟ್ಯತೆ ಅಂದ್ರೇನು, ನೀವು ಅದನ್ನ ವಿವರಿಸಬಹುದು. ತನ್ಯತೆ ಮತ್ತೆ ತನ್ಯತೆ ಹಾಗೆ ಕುಟ್ಯತೆ ಲಕ್ಷಣವನ್ನ ಹೊಂದಿದೆ. ಅದು ಕೂಡ ಒಂದು ಭೌತ ಲಕ್ಷಣ ಅಂತ ಹೇಳ್ಬಹುದು. ಹಾಗೆ ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು. ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ ವಾಹಕಗಳು. ಗೊತ್ತಾಯ್ತಾ? ಮತ್ತೆ ಎಲ್ಲಾ ಲೋಹಗಳಲ್ಲ, ಕೆಲವೊಂದು ಲೋಹಗಳು ಕೆಲವೊಂದು ಉತ್ತಮ ವಾಹಕಗಳಲ್ಲ ಅಂತ ಹೇಳ್ಬಹುದು. ಹಾಗೆ ಅವು ಶಾಬ್ದನ ಗುಣವನ್ನ ಹೊಂದಿದೆ ಅಲ್ವಾ? ಲೋಹಗಳು ಶಾಬ್ದನ ಗುಣವನ್ನ ಹೊಂದಿದೆ. ಲೋಹಗಳನ್ನ ಬಡಿದಾಗ ರಿಂಗಣ ಶಬ್ದವನ್ನ ಉಂಟು ಮಾಡುತ್ತೆ ಅಲ್ವಾ? ಶಾಬ್ದನ ಗುಣವನ್ನ ಹೊಂದಿದೆ ಅಂತ ಹೇಳ್ಬಹುದು. ಹಾಗೆ ಹೊಳಪನ್ನ ಹೊಂದಿರುವಂತಹ ಒಂದು ಲಕ್ಷಣವನ್ನ ಹೊಂದಿದೆ. ಹಾಗೆ ಲೋಹಗಳು ಗಟ್ಟಿಯಾಗಿರುತ್ತೆ, ಘನ ಸ್ಥಿತಿಯಲ್ಲಿರುತ್ತೆ ಸಾಮಾನ್ಯವಾಗಿ ಅಲ್ವಾ? ನಮ್ಮ ರೂಮ್ ಟೆಂಪರೇಚರ್ ಅಲ್ಲಿ ಏನಾಗಿರುತ್ತೆ, ಅವು ಘನ ಸ್ಥಿತಿಯಲ್ಲಿ ಅಥವಾ ಗಟ್ಟಿಯಾಗಿರುತ್ತೆ, ಆದ್ರೆ ಪಾದರಸವನ್ನ ಹೊರತುಪಡಿಸಿ. ಇವೆಲ್ಲ ಲಕ್ಷಣಗಳನ್ನ ನಾವು ಲೋಹದ ಭೌತ ಲಕ್ಷಣಗಳು ಅಂತ ಹೇಳ್ತೇವೆ. ಇದನ್ನು ಕೂಡ ಕೇಳಿದರೆ ಇದನ್ನು ನೀವು ಪಾಯಿಂಟ್ ವೈಸ್ ಬರಿಬೇಕಾಗತ್ತೆ. ನೋಡಿ, ಇಂಪಾರ್ಟೆಂಟ್ ಇದೆ, ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವಿಲ್ಲಿ ಕ್ಲಾಸ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.